ಒಂದು ನಿಮಿಷ ನಿಲ್ಲಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾಕಂದ್ರೆ ಪ್ರತಿಯೊಬ್ಬರೂ ವರಮಹಾಲಕ್ಷ್ಮಿ ತಾಯಿಯನ್ನು ಪೂಜಿಸ್ತಾರೆ, ಹೌದು. ಆದರೆ ಆ ತಾಯಿಯನ್ನು ಪೂಜಿಸುವಾಗ ನಾವು ಯಾವ ತಪ್ಪುಗಳನ್ನು ಮಾಡಬಾರದು, ಯಾವ ವಿಧಿವಿಧಾನಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಮತ್ತು ತಾಯಿಯ ಕೃಪೆಗೆ ಪಾತ್ರರಾಗಲು ನಾವು ತಿಳಿದಿರಲೇಬೇಕಾದ ಆ ರಹಸ್ಯಗಳು ಏನು ಎಂಬುದನ್ನು ಇಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಾಗಿದೆ. ಆದ್ದರಿಂದ ದಯವಿಟ್ಟು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಆಗ ಮಾತ್ರ ತಾಯಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮನೆಗೆ ಸಿಗಲು ಸಾಧ್ಯ. ಜಗತ್ತಿನ ಸಕಲ ಜೀವಕೋಟಿಗೂ ಅನ್ನ, ಆಯುಸ್ಸು, ಆರೋಗ್ಯ ಹಾಗೂ ಐಶ್ವರ್ಯವನ್ನು ಕರುಣಿಸಿ ಸಲಹುವ ಆ ಜಗನ್ಮಾತೆ ಮಹಾಲಕ್ಷ್ಮಿಯ ದಿವ್ಯಾನುಗ್ರಹವನ್ನು ಪಡೆದುಕೊಳ್ಳುವ ಅತ್ಯಂತ ಪವಿತ್ರ ದಿನವೇ ವರಮಹಾಲಕ್ಷ್ಮಿ ವ್ರತ. ಶ್ರಾವಣ ಮಾಸದ ಹಬ್ಬಗಳ ಸಾಲಿನಲ್ಲಿ ಕಿರೀಟಪ್ರಾಯವಾಗಿ ನಿಲ್ಲುವ ಈ ಹಬ್ಬವು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ, ಅದೊಂದು ಹೆಣ್ಣಿನ ಶ್ರದ್ಧೆ, ಭಕ್ತಿ ಹಾಗೂ ಕುಟುಂಬದ ಒಳಿತಿಗಾಗಿ ಮಾಡುವ ದಿವ್ಯ ಪ್ರಾರ್ಥನೆಯಾಗಿದೆ. ನಮ್ಮ ಸಂಸ್ಕೃತಿಯಲ್ಲಿ ಶ್ರಾವಣ ಮಾಸ ಬಂದೆವೆಂದರೆ ಸಾಲು ಸಾಲು ಹಬ್ಬಗಳ ಸಂಭ್ರಮ ಮನೆ ಮಾಡುತ್ತದೆ. ಆ ಪೈಕಿ ಮುತ್ತೈದೆಯರು ಅತ್ಯಂತ ಕಾತರದಿಂದ, ಮಡಿವಂತಿಕೆಯಿಂದ ಹಾಗೂ ನಂಬಿಕೆಯಿಂದ ಎದುರು ನೋಡುವ ಮಹಾಪವಿತ್ರ ದಿನವೇ ವರಮಹಾಲಕ್ಷ್ಮಿ ಹಬ್ಬ. ವರ ಎಂದರೆ ಬೇಡಿದವರ ಇಷ್ಟಾರ್ಥಗಳನ್ನು ತಕ್ಷಣವೇ ಕರುಣಿಸುವಂತದ್ದು ಮತ್ತು ಮಹಾಲಕ್ಷ್ಮಿ ಎಂದರೆ ಸಕಲ ಸಂಪತ್ತುಗಳ ಅಧಿದೇವತೆ. ಜೀವನದಲ್ಲಿ ಆರ್ಥಿಕ ಮುಗ್ಗಟ್ಟುಗಳಿಂದ ನೊಂದಿರುವವರಿಗೆ, ಸಾಲಬಾಧೆಯಿಂದ ಕಂಗೆಟ್ಟಿರುವವರಿಗೆ ಅಥವಾ ಮನೆಯಲ್ಲಿ ಸದಾ ನೆಮ್ಮದಿ ಮತ್ತು ಸಮೃದ್ಧಿಯ ಕೊರತೆ ಇರುವವರಿಗೆ ಈ ತಾಯಿಯ ವ್ರತವು ಒಂದು ದಿವ್ಯ ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ. ಕೇವಲ ಧನ ಕನಕಗಳ ಪ್ರಾಪ್ತಿಗಾಗಿ ಮಾತ್ರವಲ್ಲದೆ ಮುತ್ತೈದೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ, ಆರೋಗ್ಯಕ್ಕಾಗಿ, ಕುಟುಂಬದ ಸೌಭಾಗ್ಯಕ್ಕಾಗಿ ಹಾಗೂ ಸಂತಾನ ಭಾಗ್ಯಕ್ಕಾಗಿ ಈ ಹಬ್ಬವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೆ. ನಮ್ಮ ಸನಾತನ ಧರ್ಮದಲ್ಲಿ ಹೆಣ್ಣು ಮಕ್ಕಳನ್ನು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವೆಂದೇ ಭಾವಿಸಲಾಗುತ್ತದೆ. ಅಂತಹ ತಾಯಂದಿರು ಶ್ರಾವಣ ಶುಕ್ರವಾರದಂದು ತಮ್ಮ ಮನೆಯನ್ನು ಶುಚಿಗೊಳಿಸಿ, ಕಳಶ ಸ್ಥಾಪಿಸಿ, ಅಷ್ಟಲಕ್ಷ್ಮಿಯರನ್ನು ಆವಾಹನೆ ಮಾಡಿ ಪೂಜಿಸುವುದರಿಂದ ಇಡೀ ಮನೆಗೆ ಮಹಾಲಕ್ಷ್ಮಿಯ ಕೃಪಾಕಟಾಕ್ಷ ಸದಾಕಾಲ ಹರಿದಂತಾಗುತ್ತದೆ ಎಂಬುದು ಹಿರಿಯರ ಅಚಲ ನಂಬಿಕೆಯಾಗಿದೆ. ಹಾಗಾದರೆ ಬನ್ನಿ, ಇಂತಹ ಮಹಿಮಾನ್ವಿತವಾದ ವರಮಹಾಲಕ್ಷ್ಮಿ ವ್ರತವನ್ನು ಯಾಕೆ ಮಾಡಬೇಕು, ಇದರ ಹಿಂದೆ ಇರುವ ಆಳವಾದ ನಂಬಿಕೆಗಳೇನು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಶ್ರಾವಣ ಮಾಸದ ಶುಕ್ಲಪಕ್ಷದಲ್ಲಿ ಬರುವ ಹುಣ್ಣಿಮೆಗೂ ಮುಂಚಿನ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಗುತ್ತದೆ. ವಿಶೇಷವಾಗಿ ಆಷಾಢ ಮಾಸ ಮುಗಿದ ತಕ್ಷಣ ಬರುವ ಶ್ರಾವಣ ಶುಕ್ರವಾರಗಳಿಗೆ ನಮ್ಮ ಸಂಪ್ರದಾಯದಲ್ಲಿ ಅತ್ಯಂತ ಹೆಚ್ಚಿನ ಮಹತ್ವ ಹಾಗೂ ಪವಿತ್ರತೆಯಿದೆ. ಈ ಹಬ್ಬದ ಐತಿಹಾಸಿಕ ಹಿನ್ನೆಲೆಯ ಕುರಿತು ನಮ್ಮ ಪ್ರಾಚೀನ ಸ್ಕಂದಪುರಾಣದಲ್ಲಿ ಒಂದು ಸುಂದರವಾದ ಹಾಗೂ ಇಂದಿಗೂ ನಮಗೆಲ್ಲರಿಗೂ ದಾರಿದೀಪವಾಗುವಂತಹ ಸ್ಫೂರ್ತಿದಾಯಕವಾದ ಕಥೆಯು ಸ್ಪಷ್ಟವಾಗಿ ಉಲ್ಲೇಖಗೊಂಡಿದೆ. ಹಿಂದೆ ಮಗಧ ದೇಶದ ಕುಂಡಿನಪುರದಲ್ಲಿ ಚಾರುಮತಿ ಎಂಬ ಮಹಾಪತಿವ್ರತೆ ಮತ್ತು ಸದ್ಗುಣಿ ಸ್ತ್ರೀ ವಾಸಿಸುತ್ತಿದ್ದಳು. ಆಕೆಯ ನಿತ್ಯದ ಸೇವಾವೃತ್ತಿ, ಮನೆಯ ಹಿರಿಯರ ಮೇಲಿನ ಅಚಲವಾದ ಗೌರವ ಹಾಗೂ ತಾಯಿ ಮಹಾಲಕ್ಷ್ಮಿಯ ಮೇಲಿನ ಅನನ್ಯ ಭಕ್ತಿಗೆ ಮೆಚ್ಚಿ ಸಂತೋಷಗೊಂಡ ಮಹಾಲಕ್ಷ್ಮೀ ದೇವಿಯು ಒಂದು ದಿನ ಆಕೆಯ ಕನಸಿನಲ್ಲಿ ದಿವ್ಯರೂಪದಲ್ಲಿ ಪ್ರತ್ಯಕ್ಷಳಾಗುತ್ತಾಳೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರದಂದು ತನ್ನನ್ನು ಸಂಪೂರ್ಣ ಭಕ್ತಿಶ್ರದ್ಧೆಯಿಂದ ಆರಾಧಿಸಿ ಪೂಜಿಸುವಂತೆ ತಾಯಿ ಆಕೆಗೆ ವರಸಮೇತ ತಿಳಿಸುತ್ತಾಳೆ. ದೇವಿಯ ಆ ದಿವ್ಯ ಸೂಚನೆಯಂತೆ ಚಾರುಮತಿ ಯಾವುದೇ ಲೋಪವಿಲ್ಲದೆ ಅತ್ಯಂತ ನಿಷ್ಠೆಯಿಂದ ವರಮಹಾಲಕ್ಷ್ಮಿ ವ್ರತವನ್ನು ವಿಧಿಪೂರ್ವಕವಾಗಿ ಆಚರಿಸುತ್ತಾಳೆ. ಈ ವ್ರತದ ಪವಿತ್ರ ಪ್ರಭಾವದಿಂದ ಆಕೆಯ ಮನೆ ಕೆಲವೇ ಕ್ಷಣಗಳಲ್ಲಿ ಅಪಾರ ಧನ ದೌತ್ಯಗಳಿಂದ, ಅಕ್ಷಯವಾದ ಬಂಗಾರದಿಂದ ಸಂಪೂರ್ಣವಾಗಿ ತುಂಬಿಕೊಳ್ಳುತ್ತದೆ ಹಾಗೂ ಆ ಊರಿನ ಇತರ ಹೆಣ್ಣು ಮಕ್ಕಳು ಸಹ ಆಕೆಯನ್ನು ನೋಡಿ ಈ ವ್ರತವನ್ನು ಆಚರಿಸಿ ರಾಜವೈಭೋಗದ ಜೀವನವನ್ನು ನಡೆಸಲು ಆರಂಭಿಸುತ್ತಾರೆ. ಅಂದಿನಿಂದ ಇಂದಿನವರೆಗೂ ಲೋಕದ ಪ್ರತಿಯೊಬ್ಬ ಮುತ್ತೈದೆಯೂ ತಮ್ಮ ಮನೆತನದ ಶ್ರೇಯಸ್ಸಿಗಾಗಿ, ಆಯುರಾರೋಗ್ಯಕ್ಕಾಗಿ ಈ ವ್ರತವನ್ನು ತಪ್ಪದೆ ಆಚರಿಸಿಕೊಂಡು ಬರ್ತಿದ್ದಾರೆ. ವರಮಹಾಲಕ್ಷ್ಮಿ ವ್ರತವನ್ನು ಸಂಪೂರ್ಣ ಭಕ್ತಿಯಿಂದ ಮತ್ತು ಸರಿಯಾದ ವಿಧಿವಿಧಾನಗಳಿಂದ ಆಚರಿಸುವುದರಿಂದ ನಮ್ಮ ಜೀವನದಲ್ಲಿ ಸಿಗುವ ಫಲಗಳು ಮತ್ತು ಪ್ರಯೋಜನಗಳು ನಿಜಕ್ಕೂ ಅಪಾರ ಹಾಗೂ ಅಚ್ಚರಿಯನ್ನುಂಟು ಮಾಡುವಂತಿವೆ. ಮೊದಲನೆಯದಾಗಿ, ಅಷ್ಟಲಕ್ಷ್ಮಿಯರ ಪೂಜೆ ಮಾಡುವುದರಿಂದ ನಮ್ಮ ಮನೆಗೆ ಅಷ್ಟೈಶ್ವರ್ಯಗಳು ಖಂಡಿತ ಪ್ರಾಪ್ತಿಯಾಗುತ್ತವೆ. ವ್ಯಾಪಾರ ವ್ಯವಹಾರದಲ್ಲಿ ಸತತವಾಗಿ ನಷ್ಟ ಅನುಭವಿಸುತ್ತಿರುವವರಿಗೆ, ಆರ್ಥಿಕ ಮುಗ್ಗಟ್ಟುಗಳಿಂದ ಕಂಗೆಟ್ಟಿರುವವರಿಗೆ ಅಥವಾ ಕೈಯಲ್ಲಿ ಹಣ ನಿಲ್ಲದೆ ಪರದಾಡುತ್ತಿರುವವರಿಗೆ ಲಕ್ಷ್ಮೀದೇವಿಯ ಕೃಪೆಯಿಂದ ಹೊಸ ದಾರಿಗಳು ಹಾಗೂ ಧನಾಗಮನದ ಮಾರ್ಗಗಳು ಗೋಚರಿಸುತ್ತವೆ. ಎರಡನೆಯದಾಗಿ, ಪೂಜೆಯ ದಿನ ದೇವರಿಗೆ ವಿಧಿಪೂರ್ವಕವಾಗಿ ಪೂಜಿಸಿ ಮಹಿಳೆಯರು ತಮ್ಮ ಬಲಕೈಗೆ ಕಟ್ಟಿಕೊಳ್ಳುವ ತೋರದಾರ ಅಥವಾ 9 ಗಂಟಿನ ಕಂಕಣವು ಹೆಣ್ಣು ಮಕ್ಕಳಿಗೆ ಒಂದು ಅಸಾಧಾರಣವಾದ ದಿವ್ಯ ರಕ್ಷಾಕವಚದಂತೆ ಕೆಲಸ ಮಾಡುತ್ತದೆ. ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ಸಂಪೂರ್ಣವಾಗಿ ದೂರ ಮಾಡಿ ಮನಸ್ಸಿಗೆ ಅಪಾರವಾದ ಧೈರ್ಯ, ಸ್ಥೈರ್ಯ ಮತ್ತು ನೆಮ್ಮದಿಯನ್ನು ತಂದುಕೊಡುತ್ತದೆ. ಮೂರನೆಯದಾಗಿ, ಕುಟುಂಬದ ಎಲ್ಲ ಸದಸ್ಯರ ಆರೋಗ್ಯ ಸುಧಾರಿಸುತ್ತದೆ.
ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಭವಿಷ್ಯಕ್ಕೆ ಅತ್ಯುತ್ತಮವಾದ ಮಾರ್ಗದರ್ಶನ ಸಿಗುತ್ತದೆ ಮತ್ತು ಮನೆಯಲ್ಲಿ ಸದಾಕಾಲ ಸುಖ, ಶಾಂತಿ ಹಾಗೂ ನಗುನಲಿವು ನೆಲೆಸುತ್ತದೆ. ಒಟ್ಟಾರೆಯಾಗಿ ಹೇಳೋದಾದರೆ, ಈ ವ್ರತವು ಕೇವಲ ಒಂದು ದಿನದ ಸಂಭ್ರಮದ ಪೂಜೆಯಲ್ಲ, ಬದಲಾಗಿ ನಮ್ಮ ಇಡೀ ಬದುಕನ್ನು ಸಮೃದ್ಧಿಯಾಗಿಸುವ ಮತ್ತು ಜೀವನದ ಕಷ್ಟಗಳನ್ನು ಕರಗಿಸುವ ಒಂದು ದಿವ್ಯ ಮಾರ್ಗವಾಗಿದೆ. ಆದರೆ ವೀಕ್ಷಕರೇ, ಇಷ್ಟು ಪವಿತ್ರವಾದ ಮತ್ತು ಶ್ರೇಷ್ಠವಾದ ವ್ರತವನ್ನು ಕೆಲವು ಅನಿವಾರ್ಯ ಸಂದರ್ಭಗಳಲ್ಲಿ ಅಥವಾ ವಿಶೇಷ ಪರಿಸ್ಥಿತಿಗಳಲ್ಲಿ ಆಚರಿಸಲು ಸಾಧ್ಯವಾಗದ ಪರಿಸ್ಥಿತಿ ಎದುರಾಗಬಹುದು. ಅಂತಹ ಸಂದರ್ಭದಲ್ಲಿ ನಾವು ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಕೂಡ ಅತ್ಯಂತ ಮುಖ್ಯವಾಗಿದೆ. ಉದಾಹರಣೆಗೆ, ಮನೆಯಲ್ಲಿ ಅಥವಾ ನಮ್ಮ ಅತ್ಯಂತ ಆಪ್ತ ಬಂಧುಗಳಲ್ಲಿ ಯಾರಾದರೂ ಮರಣ ಹೊಂದಿದ್ದರೆ, ಆ ವರ್ಷ ಸೂತಕದ ಕಾರಣದಿಂದ ವರಮಹಾಲಕ್ಷ್ಮೀ ವ್ರತದ ದೊಡ್ಡ ಮಟ್ಟದ ಕಳಶ ಪೂಜೆಯನ್ನು ಆಚರಿಸುವಂತಿಲ್ಲ. ಹಾಗೆಯೇ ಮನೆಯಲ್ಲಿ ಮುತ್ತೈದೆಯರು ಯಾರೂ ಇಲ್ಲದಿದ್ದರೆ ಅಥವಾ ತೀವ್ರವಾದ ಅನಾರೋಗ್ಯದಿಂದ ಬಳಲುತ್ತಿದ್ದು ಉಪವಾಸವಿರಲು ಹಾಗೂ ಪೂಜೆಯ ವಿಧಿವಿಧಾನಗಳನ್ನು ಮಾಡಿ ಮುಗಿಸಲು ಶರೀರದಲ್ಲಿ ಶಕ್ತಿ ಇಲ್ಲದಿದ್ದರೆ ಅಂಥವರು ಅತಿ ಕಷ್ಟಪಟ್ಟು ಈ ವ್ರತವನ್ನು ಮಾಡಬೇಕು ಎಂದೇನಿಲ್ಲ. ನಮ್ಮ ಆರೋಗ್ಯ ಮತ್ತು ಮನಸ್ಸಿನ ಸ್ಥಿತಿಯೇ ದೇವರಿಗೆ ಅತ್ಯಂತ ಮುಖ್ಯವಾದ ಅರ್ಪಣೆಯಾಗಿದೆ. ಒಂದು ಬಾರಿ ಈ ವ್ರತವನ್ನು ಆರಂಭಿಸಿದ ಮೇಲೆ ಪ್ರತಿವರ್ಷ ತಪ್ಪಿಸದೆ ಮಾಡಬೇಕು ಎಂಬ ಕಟ್ಟುನಿಟ್ಟಿನ ನಿಯಮವಿದ್ದರೂ, ಅನಿವಾರ್ಯ ಪರಿಸ್ಥಿತಿಗಳು ಅಂದರೆ ತೀವ್ರ ಅಶುದ್ಧಿ, ಕುಟುಂಬದಲ್ಲಿ ದೊಡ್ಡ ಅಡಚಣೆಗಳು ಅಥವಾ ಅಸಾಧ್ಯವಾದ ಅನಾರೋಗ್ಯ ಬಂದಾಗ ಆ ವರ್ಷ ಪೂಜೆಯನ್ನು ವಿಧಿಪೂರ್ವಕವಾಗಿ ಮನಸ್ಸಿನಲ್ಲೇ ಅಮ್ಮನನ್ನು ಪ್ರಾರ್ಥಿಸಿ ತಾತ್ಕಾಲಿಕವಾಗಿ ವಿರಾಮ ನೀಡಬಹುದು. ದೇವರು ನಮ್ಮ ಕಷ್ಟಗಳನ್ನು ಅರಿಯುತ್ತಾನೆಯೇ ಹೊರತು ಕಷ್ಟದಲ್ಲಿದ್ದಾಗ ಹಿಂಸೆಪಡುವವರನ್ನು ಮೆಚ್ಚುವುದಿಲ್ಲ. ಕಾಲ ಬದಲಾದಂತೆ ಹಬ್ಬಗಳನ್ನು ಆಚರಿಸುವ ನಮ್ಮ ಶೈಲಿ ಮತ್ತು ಪರಿಸರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿವೆ. ಹಿಂದೆಲ್ಲ ನಮ್ಮ ಹಿರಿಯರು ಹಳ್ಳಿಗಳಲ್ಲಿ ಅಥವಾ ದೊಡ್ಡ ಜಂಟಿ ಕುಟುಂಬಗಳಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಅತ್ಯಂತ ವಿಜೃಂಭಣೆಯಿಂದ ಈ ವ್ರತವನ್ನು ಮಾಡುತ್ತಿದ್ದರು. ಆದರೆ ಇಂದಿನ ಆಧುನಿಕ ಬ್ಯೂಸಿ ಲೈಫ್ ಅಥವಾ ಮಹಾನಗರಗಳ ಕಾಂಕ್ರೀಟ್ ಜಂಗಲ್ನ ಅಪಾರ್ಟ್ಮೆಂಟ್ ಜೀವನದಲ್ಲಿ ಎಲ್ಲರಿಗೂ ಅಷ್ಟು ದೊಡ್ಡ ಮಟ್ಟದಲ್ಲಿ 10 ಹಲವು ಜನರನ್ನು ಸೇರಿಸಿ ಆಚರಿಸಲು ಸಾಧ್ಯವಾಗದಿರಬಹುದು. ಅಂತಹ ಸಂದರ್ಭದಲ್ಲಿ ನಾವು ಹಬ್ಬವನ್ನು ಮಾಡಲಾಗಲಿಲ್ಲವಲ್ಲ ಎಂದು ಕೊರಗಬೇಕಿಲ್ಲ. ಪರಿಸ್ಥಿತಿಗೆ ತಕ್ಕಂತೆ ನಮ್ಮ ಮನೆಯಲ್ಲಿಯೇ ಅತ್ಯಂತ ಸರಳವಾಗಿ ಮತ್ತು ಸ್ವಚ್ಛತೆಯಿಂದ ಈ ಪೂಜೆಯನ್ನು ನೆರವೇರಿಸಿಕೊಳ್ಳಬಹುದು. ದೊಡ್ಡದಾಗಿ ಮಂಟಪ ಹಾಕಿ ಊರೆಲ್ಲ ಆಹ್ವಾನಿಸಿ ಮಾಡಲಾಗದಿದ್ದರೂ ಮನೆಯ ದೇವರ ಕೋಣೆಯಲ್ಲಿ ಶುದ್ಧ ಮನಸ್ಸಿನಿಂದ ಅಚಲ ಭಕ್ತಿಯಿಂದ ಒಂದು ಸಣ್ಣ ಕಳಶವನ್ನಿಟ್ಟು ಜಗನ್ಮಾತೆ ಮಹಾಲಕ್ಷ್ಮಿಯನ್ನು ಮನಪೂರ್ವಕವಾಗಿ ಸ್ಮರಿಸಿ ನೈವೇದ್ಯ ಮಾಡಿ ಪೂಜಿಸುವುದು ಕೂಡ ಅತಿ ದೊಡ್ಡ ಫಲವನ್ನು ನೀಡುತ್ತದೆ. ಯಾಕೆಂದರೆ ದೇವರಿಗೆ ಬೇಕಾಗಿರುವುದು ಹೊರಗಿನ ತೋರಿಕೆಯ ಅಲಂಕಾರ ಅಥವಾ ಲಕ್ಷಾಂತರ ರೂಪಾಯಿಗಳ ಖರ್ಚಲ್ಲ, ಬದಲಿಗೆ ನಮ್ಮ ಮನಸ್ಸಿನ ಅಪ್ಪಟ ಶುದ್ಧತೆ ಮತ್ತು ಅರ್ಪಣಾಭಾವ. ಪರಿಸ್ಥಿತಿ ಏನೇ ಇರಲಿ, ಜೀವನದಲ್ಲಿ ಎಷ್ಟೇ ಕಷ್ಟಗಳು, ಅಡೆತಡೆಗಳು ಎದುರಾಗಲಿ, ಭಗವಂತನ ಮೇಲೆ ಮತ್ತು ತಾಯಿ ಮಹಾಲಕ್ಷ್ಮಿಯ ಮೇಲೆ ಇಡುವ ಅಚಲವಾದ ನಂಬಿಕೆಯು ನಮ್ಮ ಬದುಕಿನಲ್ಲಿ ಖಂಡಿತವಾಗಿ ಒಂದು ಅದ್ಭುತವಾದ ಧನಾತ್ಮಕ ಬದಲಾವಣೆಯನ್ನು ತರಬಲ್ಲದು. ಈ ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ವ್ರತವು ನಿಮ್ಮೆಲ್ಲರ ಬದುಕಿನಲ್ಲಿ ಕತ್ತಲನ್ನು ದೂರ ಮಾಡಿ ಅಖಂಡ ಐಶ್ವರ್ಯವನ್ನು, ಆರೋಗ್ಯವನ್ನು ಹಾಗೂ ಅಪ್ಪಟ ನೆಮ್ಮದಿಯನ್ನು ಕರುಣಿಸಲಿ ಎಂದು ಹಾರೈಸುತ್ತಾ ಈ ಸುಂದರ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ನಮ್ಮ D&S ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಬೆಂಬಲಿಸಿ.